ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಹತ್ರ ಇವತ್ತು ಐಕ್ ವಿಷನ್ CCTV DVR ಇದೆ. ನೋಡಿ, ಇದು ಪವರ್ ಲೈಟ್ ಬರುತ್ತೆ, ಇದು ಹಾರ್ಡ್ ಡಿಸ್ಕ್ ಲೈಟ್ ಬರುತ್ತೆ, ಇದು ನೆಟ್ವರ್ಕ್ ಲೈಟ್ ಬರುತ್ತೆ. ನೋಡಿ, ಮೇಲ್ಗಡೆಯಿಂದ ನೋಡೋಕ್ಕೆ ಈ ರೀತಿ ಇರುತ್ತೆ. ನೋಡಿ, ಐಕ್ ವಿಷನ್. ಓಕೆನಾ, ಫ್ರಂಟಿಂದ ನೋಡಿದ್ರೆ ನಮಗೇನು ಆಪ್ಷನ್ ಇಲ್ಲ ಇಲ್ಲಿ. ಓಕೆನಾ, ಇದು ಸೈಡ್ ಇದೆ, ಗ್ರಿಲ್ ಇದೆ ಸೈಡಲ್ಲಿ. ಓಕೆನಾ, ಈ ಕಡೆ ಸೈಡಲ್ಲಿ ಗ್ರಿಲ್ ಇದೆ. ಬ್ಯಾಕ್ ಸೈಡಲ್ಲಿ ನೋಡ್ತು ಅಂದರೆ ನೋಡಿ, ನಮಗೆ ವಿಡಿಯೋ ಇನ್ BNC ಕನೆಕ್ಟ್ರು 1 2 3 4 4 ಕನೆಕ್ಟ್ರ್ ಇದೆ. ನೋಡಿ, HDMI ಒಂದು ಔಟ್ಪುಟ್ ಇದೆ. ನೋಡಿ, VGA ಒಂದು ಔಟ್ಪುಟ್ ಇದೆ. ನೋಡಿ, ನಾವು ಆಡಿಯೋಗೆ ನೋಡಿ, ಇದು ಆಡಿಯೋ ಇನ್ಪುಟ್. ಓಕೆನಾ, ನಾವು ಯಾವ ಕ್ಯಾಮ್ರಾ ಸೆಲೆಕ್ಷನ್ ಮಾಡ್ತೀವೋ ಆ ಕ್ಯಾಮ್ರಾಗೆ ಇದು ಆಡಿಯೋ ಇನ್ಪುಟ್. ಓಕೆನಾ, ಇದು ನಾವು ಪ್ಲೇಬ್ಯಾಕ್ ಮಾಡಿದಾಗ ಆಡಿಯೋ ಔಟ್ಪುಟ್ ಬರೋದಕ್ಕೆ ಈ ಥರದಿಂದ ಬರುತ್ತೆ. ನಿಮಗೆ HDMIಯಿಂದನೂ ಔಟ್ಪುಟ್ ಬರುತ್ತೆ ಆಡಿಯೋ, ನಿಮ್ಗೆ ಆಡಿಯೋ ಅನಲಾಗಿಂದನೂ ಬರುತ್ತೆ, ಡಿಜಿಟಲಿಂದನೂ ಬರುತ್ತೆ. ನೋಡಿ, ಇದು ನೆಕ್ಸ್ಟು ಇಂಟರ್ನೆಟ್ ಕನೆಕ್ಷನ್. ನಾವೇನಾದ್ರು ಲ್ಯಾನ್ ಕನೆಕ್ಷನ್ ಮಾಡಿಕೊಂಡ್ರೆ ಇಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೇಕು. ಲ್ಯಾನ್ ಕನೆಕ್ಷನ್ ಇದು. ಓಕೆನಾ, ಇದು ಬಂದು USB 2 ಪೋರ್ಟ್ ಇರುತ್ತೆ. ನಾವು USB ಲೈಕ್ ಮೌಸ್ ಯೂಸ್ ಮಾಡೋದಕ್ಕೆ, ಮತ್ತು ಇನ್ನೊಂದು ಬಂದು ನಾವು ಬ್ಯಾಕಪ್ ತೊಗೊಳ್ಳೋದು, ಏನಾರು ನಾವು ವಿಡಿಯೋ ಏನಾರು ಬ್ಯಾಕಪ್ ತೊಗೊಳ್ಬೇಕು ಅಂದರೆ ಇದರಿಂದ ಮುಖಾಂತರ ತೊಗೋಬೇಕು. ಓಕೆನಾ, ಬೇರೆ ಏನು ಆಪ್ಷನ್ ಇಲ್ಲ. ಇಲ್ಲಿ ಮೇಲ್ಗಡೆ ಸ್ಕ್ರೂ ಬಂದು ಇದು ಗ್ರೌಂಡಿಂಗ್ ಇದೆ. ಇಲ್ಲಿ ನಾವು ವೈರ್ ಹಾಕ್ಬಿಟ್ಟು ನಾವು ಬಾಡಿ ಗ್ರೌಂಡು ಲೈಕ್ ಕ್ಯಾಬಿನೆಟ್ ಏನಾರು ಇರುತ್ತಲ್ಲ ಅದಕ್ಕೆ ಬಾಡಿ ಗ್ರೌಂಡ್ ಕೊಡ್ಬೋದು. ಮತ್ತು ಇದು 12 ವೋಲ್ಟ್ ಅಡಾಪ್ಟರ್. ಈ 12 ವೋಲ್ಟ್ ಅಡಾಪ್ಟ್ರು ನೋಡಿ ಇಲ್ಲಿ ಕನೆಕ್ಟ್ ಮಾಡಬೇಕು. ಓಕೆನಾ, 12 ವೋಲ್ಟ್ ಅಡಾಪ್ಟರ್ ಇದ್ರ ಜೊತೆ ಕೊಟ್ಟಿರ್ತಾರೆ, ಆ ಅಡಾಪ್ಟರ್ ಕನೆಕ್ಟ್ ಆಗುತ್ತೆ. ನೋಡಿ, ಈ ರೀತಿ ಇರುತ್ತೆ ನೋಡೋಕ್ಕೆ. ಓಕೆನಾ, ಟೋಟಲಾಗಿ ಇದು ಬ್ಯಾಕ್ ಸೈಡ್. ಇದಕ್ಕೆ ಟಾಪು, ಸೆಂಟು, ಫ್ರೈಡು ಎಲ್ಲೂ ಏನೂ ಬರೋಲ್ಲ, ಓನ್ಲಿ ಬ್ಯಾಕ್ ಸೈಡ್ ಮಾತ್ರ. ಟಾಪ್ ಸೈಡಲ್ಲಿ ಬರೀ ಈ 3 ಲೈಟ್ ಉರಿಯುತ್ತೆ ಅಷ್ಟೇ. ಓಕೆನಾ, ಮತ್ತು ಬ್ಯಾಕ್ ಸೈಡ್ ಬಂದರೆ ನೋಡಿ, ನೋಡೋಕ್ಕೆ ಈ ರೀತಿ ಇರುತ್ತೆ. ಇದು ವಾಲ್ ಮೌಂಟಿಂಗ್ ಮಾಡೋದಕ್ಕೆ 2 ಇರುತ್ತೆ ಆಪ್ಷನ್. ಓಕೆನಾ, ನಾವು ಈ ಕಡೆಯಿಂದ ಹಿಂಗೆ ಸ್ಕ್ರೂ ಹಾಕಿದ್ರೆ ಹಿಂಗೆ ಮೇಲ್ಗಡೆ ಟಾಪ್ ಸೈಡು ಮೌಂಟ್ ಮಾಡ್ಬೋದು. ನೋಡಿ, ಇದು ಸ್ಕ್ರೂ ಅಂದ್ಕೊಂಡ್ರೆ ನಾವು ಹಿಂಗೆ ಮೌಂಟ್ ಮಾಡ್ಬೋದು. ಓಕೆನಾ, ಲೈಕ್ ಈ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ. ಸೇಮ್ ಹಿಂಗೆ ಟಾಪ್ ಸೈಡ್ ಬೇಕಾದ್ರೆ ಮೌಂಟ್ ಮಾಡ್ಬೋದು, ಇಲ್ಲ ನಾವು ಹಿಂಗೆ ಬೇಕಾದ್ರೂ ಮೌಂಟ್ ಮಾಡ್ಬೋದು. ನೋಡಿ, 2 ಕಡೆನೂ ಆಪ್ಷನ್ ಇದೆ. ನೋಡಿ, ಇದು ಸ್ಕ್ರೂ ಈ ಕಡೆನೂ ಹ್ಯಾಂಗ್ ಆಗುತ್ತೆ, ಈ ಕಡೆನೂ ಹ್ಯಾಂಗ್ ಆಗುತ್ತೆ. ಓಕೆನಾ, ಹೆಂಗೆ ಬೇಕಾದ್ರೆ ಹ್ಯಾಂಗ್ ಮಾಡ್ಬೋದು. ಇದು ಇಲ್ಲಾಂದರೆ ನಾವು ಸಿಂಪಲಾಗಿ ಇಡ್ತೀವಿ ಅಂದರೆ ಈ ರೀತಿ ಇಟ್ಕೋಬೋದು. ನಾವು DVR ರ್ಯಾಕ್ ಬರುತ್ತೆ, ರ್ಯಾಕ್ ನಾವೇನಾದ್ರು ಫಿಟ್ ಮಾಡಿಸ್ಕೊಂಡ್ರೆ ರ್ಯಾಕಲ್ಲೇ ಇಟ್ಕೊಳ್ಬೋದು. ಓಕೆನಾ, ಬೆಟರು ರ್ಯಾಕ್ ಹಾಕ್ಕೊಂಡ್ರೆ ಸೇಫ್ಟಿ ಇರುತ್ತೆ. ಮತ್ತು ಇದ್ರ ಕ್ಯಾಮ್ರಾಗಳಿಗೆ ಪವರ್ ಸಪ್ಲೈ ಇರುತ್ತೆ. ಪವರ್ ಸಪ್ಲೈದು ಒಂದು ಅಡಾಪ್ಟರ್ ಬಾಕ್ಸ್ ಬರುತ್ತೆ, ಅದು ಸಹ ಎಲ್ಲ ಒಳಗೆ ಫಿಕ್ಸ್ ಆಗಿಬಿಡುತ್ತೆ. ನಿಮಗೇನು ಟೆನ್ಷನ್ ಇರೋಲ್ಲ, ಮತ್ತು ಲಾಕ್ ಮಾಡಿ ಸೇಫ್ಟಿಯಾಗಿ ಇಡ್ಬೋದು ಇನ್ನು. ಓಕೆನಾ, ನೋಡಿ, DVR ನೋಡೋಕ್ಕೆ ಈ ರೀತಿ ಇರುತ್ತೆ. ಮತ್ತು ಇದ್ರ ಜೊತೆ ಚಾರ್ಜರ್. ನೋಡಿ, ಇದು ಚಾರ್ಜರ್ ಪಿನ್ ಈ ರೀತಿ ಬರುತ್ತೆ. ನೋಡಿ, ಇದು ಚಾರ್ಜರು ಎಷ್ಟು ವೋಲ್ಟ್ ಇದೆ ನೋಡಿ, ಕಾಣಿಸ್ತಿದೆಯಾ? 12 ವೋಲ್ಟ್ 1.5 ಆ್ಯಂಪ್ಸು. ಓಕೆನಾ, 12 ವೋಲ್ಟ್ 1.5 ಆ್ಯಂಪ್ಸು ಔಟ್ಪುಟ್ಟು. ಇನ್ಪುಟ್ ಬಂದು 110 to 240 ವೋಲ್ಟ್. ಓಕೆನಾ, ಇದು ಇನ್ಪುಟ್, ಇದು ಔಟ್ಪುಟ್. ಓಕೆನಾ, ನೋಡಿ, ಈ ರೀತಿ ಬರುತ್ತೆ. 3 ಪಿನ್ ಪ್ಲಗ್ ಟೈಪ್ ಬರುತ್ತೆ. ನೋಡಿ, ಇದು ಕೇಬಲ್ ಈ ರೀತಿ ಬರುತ್ತೆ. ಓಕೆನಾ, ನೋಡಿ, ಇದನ್ನ ನಾವು ಇದಕ್ಕೆ ಈ ರೀತಿ ಕನೆಕ್ಟ್ ಮಾಡಬೇಕು. ಓಕೆನಾ, ಕನೆಕ್ಟ್ ಮಾಡಿದ್ರೆ ನೋಡಿ, ಇದು ಕನೆಕ್ಟ್ ಮಾಡಿದ್ದೀನಿ ಪ್ಲಗ್. ನೋಡಿ, ಇದು HDMI. ನೋಡಿ, ಇದಕ್ಕೆ HDMI ಅಂತಾರೆ. ಓಕೆನಾ, ನೋಡಿ, ಇಲ್ಲಿದೆ HDMI ಕಾಣಿಸ್ತಿದೆಯಾ? ಈ HDMI ಕನೆಕ್ಷನ್ನ ನಾವು ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಓಕೆನಾ, ನಮ್ಮ ಹತ್ರ VGA ಇದ್ದರೆ VGA ಕನೆಕ್ಟ್ ಮಾಡಬೇಕು, HDMI ಇದ್ದರೆ HDMI ಕನೆಕ್ಟ್ ಮಾಡಬೇಕು. ಓಕೆನಾ, ಹಿಂಗೆ ಕನೆಕ್ಟ್ ಮಾಡಿ ನಾವು ಇಲ್ಲಿಗೆ ಕ್ಯಾಮ್ರಾ BNC ಕನೆಕ್ಟ್ರ್ ಬರುತ್ತೆ, ಕ್ಯಾಮ್ರಾ ಕನೆಕ್ಟ್ ಮಾಡಿ ಇದು ಮಾಡಿದ್ರೆ ಮುಗೀತು. ಓಕೆನಾ, ಇಲ್ಲಿ ಆಡಿಯೋ ಇದ್ದರೆ ಆಡಿಯೋ ಮೈಕ್ ಬೇಕಾದರೆ ಮೈಕು ನೀವು ಸಪ್ರೇಟಾಗಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕ್ಯಾಮ್ರಾ ಇನ್ಕ್ಲೂಡಿಂಗ್ ಕ್ಯಾಮ್ರಾದಲ್ಲೇ ಬರುತ್ತೆ ಮೈಕು, ಅದೇ ಬೇಕಾದ್ರೆ ನೀವು ಕ್ಯಾಮ್ರಾ ಯೂಸ್ ಮಾಡ್ಬೋದು. ಓಕೆನಾ, ಈ ರೀತಿ ಕನೆಕ್ಟ್ ಮಾಡಿ. ಮತ್ತು ಇದಕ್ಕೆ ನೀವು ಮೌಸು ಸಹ ಕನೆಕ್ಟ್ ಮಾಡ್ಕೊಬಿಡಿ. ನನ್ನ ಹತ್ರ ಮೌಸು ಇದೆ, ಒಂದು ನಿಮಿಷ ನಾನು ತಗೊಳ್ತೀನಿ. ನೋಡಿ, ಮೌಸ್ ತೊಗೊಂಡಿದ್ದೀನಿ ನಾನು. ನೋಡಿ, ನಂತರ ಡೆಲ್ದು ಮೌಸ್ ಇದೆ, USB ಮೌಸು.
ಓಕೆನಾ. ನೋಡಿ USB ಅಂದರೆ ಈ ರೀತಿ ಬರುತ್ತೆ. ಓಕೆನಾ. ಇದನ್ನ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕನೆಕ್ಷನ್ ಬರುತ್ತೆ. ವೈಟ್ ಇದೆಯಲ್ಲ ನೋಡಿ, ಇದಕ್ಕೆ ಬ್ಲ್ಯಾಕು ವೈಟ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಇದಕ್ಕೆ ಬ್ಲ್ಯಾಕು ಡೌನ್ ಇದೆ, ಮೇಲ್ಗಡೆ ಸ್ಪೇಸ್ ಇದೆ. ಓಕೆನಾ. ಇದು ನೋಡಿ, ಇದನ್ನ ನಾನು ಆ ವೈಟ್ ಕಲರ್ ಇರೋದನ್ನ ಮೇಲಕ್ಕೆ ಆದಂಗೆ ಇಟ್ಟು ನೋಡಿ ಕನೆಕ್ಟ್ ಮಾಡಿದ್ದೀನಿ. USB ಕನೆಕ್ಟ್ ಆಯಿತು. ಸಿಂಪಲ್ ಇಷ್ಟೇ. ಇದಕ್ಕೆ ನೀವು ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊಳ್ಬೇಕು. ನಾನು ಇವಾಗ ಇದನ್ನ ರನ್ ಮಾಡಿ ತೋರಿಸ್ತೀನಿ. ನೋಡಿ, ನನ್ನ ಹತ್ರ ಇದು ಮಾನಿಟ್ರ್ ಇದೆ, ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಇದು ಮಾನಿಟ್ರ್ ಇದೆ. ನಾನು ಮಾನಿಟ್ರ್ ಆನ್ ಮಾಡ್ತೀನಿ ಈಗ. ಇದು ಬಂದು ನನ್ನ ಹತ್ರ HDMI VG ಎಲ್ಲ ಸಪೋರ್ಟ್ ಆಗೋವಂಥ ಮಾನಿಟ್ರ್ ಇದೆ. ಲೈಕ್ ಚಿಕ್ಕ ಸೈಜು. ಓಕೆನಾ. ಸ್ಮಾಲ್ ಸೈಜ್ ಮಾನಿಟ್ರ್ ಇದೆ. ಓಕೆನಾ. ನೋಡಿ ಆನ್ ಆಗ್ತಾಯಿದೆ. ನಾನಿವಾಗ ಈ DVRನ ಆನ್ ಮಾಡ್ಕೊಳ್ತೀನಿ. ನೋಡಿ ಕನೆಕ್ಟ್ ಆಗಿದೆ, ಮಾನಿಟ್ರ್ ಆನ್ ಆಗಿದೆ. ನಾನು ಇವಾಗ ಏನು ಮಾಡ್ತೀನಿ, ಇದನ್ನ ಕನೆಕ್ಟ್ ಮಾಡ್ಕೊಳ್ತೀನಿ. ನಂತರ ಪ್ಲಗ್ ಬಾಕ್ಸ್ ಇದೆ. ಓಕೆನಾ. ನೋಡಿ ಹಾಕಿ ಆನ್ ಮಾಡಿದ್ದೀನಿ. ನೋಡಿ ಆನ್ ಆಗಿದ ತಕ್ಷಣ ಹಾರ್ಡ್ ಡಿಸ್ಕ್ ರನ್ ಆಗ್ತಿದೆ. ನೋಡಿ ಇಲ್ಲಿ ರೆಡ್ ಕಲರ್ ಲೈಟು ಬರ್ತಾ ಇದೆ, ಕಾಣಿಸ್ತಿದೆಯಾ? ರೆಡ್ ಕಲರ್ ಲೈಟ್ ಬರ್ತಿದೆ. ಮತ್ತು ಇಲ್ಲಿ ಹಾರ್ಡ್ ಡಿಸ್ಕ್ ಲೈಟ್ ಇದಾಗ್ತಿಲ್ಲ ನೋಡಿ, ಇಲ್ಲಿ ನೆಟ್ವರ್ಕ್ತಿದೆ. ಓಕೆನಾ. ಇವಾಗ ಆನ್ ಮಾಡಿದ್ದೀವಿ. ಇದಕ್ಕೆ ನಾವು HDMI ಓಕೆ HDMI ಇದೆ. HDMI ಬಂತು ನೋಡಿ. HDMI ಕನೆಕ್ಷನ್ ಆಗಿದೆ. ನೋಡೋಣ ಔಟ್ಪುಟ್ ಬರುತ್ತೆ ಈಗ ಅಂತ. ಬರ್ತಿದೆಯಲ್ಲ ನೋಡಿ, ತೋರಿಸ್ತೀನಿ. ಸೈನಿಂಗ್ ಆಗ್ತಾಯಿದೆ ನೋಡಿ, ಬರ್ತಾಯಿದೆ, ಕಾಣಿಸ್ತಿದೆಯಲ್ಲ ನೋಡಿ. ಇವಾಗ ಕಂಪ್ಲೀಟಾಗಿ ರನ್ ಆಗ್ತಾಯಿದೆ. ಓಕೆನಾ. ನೀವು ವಿಡಿಯೋ 1, ವಿಡಿಯೋ 2, ವಿಡಿಯೋ 3, ವಿಡಿಯೋ 4 ಈ ಥರ ಬರುತ್ತೆ. ನೀವು ಕ್ಯಾಮ್ರಾನ ಕನೆಕ್ಟ್ ಮಾಡಿದ್ರೆ ನಿಮಗೆ ಇದರಲ್ಲಿ ವಿಡಿಯೋ ಬರುತ್ತೆ. ಓಕೆನಾ. ಅಲ್ಲಿ ಏನು ಲೈವ್ ಆಗುತ್ತೆ ಅದು ವಿಡಿಯೋ ನಿಮಗೆ ಇಲ್ಲಿ ಕವರ್ ಆಗುತ್ತೆ. ಓಕೆನಾ. ಇವಾಗ ರೈಟ್ ಕ್ಲಿಕ್ ಮಾಡಿ ಮೆನುಗೆ ಹೋದರೆ, ಇವಾಗ ನಮ್ಮದು ಒಂದು ನಿಮಿಷ ಹಿಂಗೆ ಲಾಗಿನ್ ಮಾಡಿದ್ರೆ ನೋಡಿ, ಪ್ಲೇಬ್ಯಾಕು ನೋಡಿ, ಎಕ್ಸ್ಪೋರ್ಟು ನೀವು ಮಾಡಿದ್ರೆ ಅದು ಹೇಳಿದ್ನಲ್ಲಿ USB ಬೇಕಂತ ಅಲ್ಲಿ ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡಿ, ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಈ ಥರಲ್ಲಿ ಏನು ಡೇಟಾ ಇದೆ ಎಲ್ಲ ಅದಕ್ಕೆ ರಿಕವರ್ ಆಗುತ್ತೆ. ಮ್ಯಾನ್ಯುಯಲ್ HDD. ಓಕೆ, ಇಲ್ಲಿ HDD ಹೋದರೆ ನೋಡಿ, ಇಲ್ಲಿ ನಾರ್ಮಲ್ ಅಂತ ಇದೆ. ನಾರ್ಮಲ್ ಇದ್ದರೆ ಚೆನ್ನಾಗಿದೆ ಅಂತ, ಅಬ್ನಾರ್ಮಲ್ ಇದ್ದರೆ ಹಾಳಾಗಿದೆ ಅಂತ. ಓಕೆನಾ. ನೀವು ಹಾರ್ಡ್ ಡಿಸ್ಕ್ ಚೆಕ್ ಮಾಡ್ಬೋದು. ಇದು 1 TB ಹಾರ್ಡ್ ಡಿಸ್ಕ್ ಇದೆ. ಓಕೆನಾ. ನಾನು ಬ್ಯಾಕ್ ಬರ್ತೀನಿ. ಮತ್ತು ಇದರಲ್ಲಿ ಪ್ಲೇ ಬ್ಯಾಕ್ ನೋಡಿ, ಇದು ಪ್ಲೇ ಬ್ಯಾಕ್ ಮಾಡಿದ್ರೆ ನಮಗೆ ಎಷ್ಟು ದಿವಸ ರೆಕಾರ್ಡ್ ಆಗಿದೆ ಅದು ಪ್ಲೇ ಬ್ಯಾಕ್ ಬರುತ್ತೆ. ಓಕೆನಾ. ನಮ್ಮದು ಅದೇನೂ ರೆಕಾರ್ಡ್ ಇಲ್ಲ, ಇದು ಹೊಸ DVR ಇದೆ, ಅದರಿಂದ ನಮ್ಮ ಹತ್ರ ಏನೂ ರೆಕಾರ್ಡ್ ಇಲ್ಲ. ಓಕೆನಾ. ನಾವು ಇದನ್ನ ಕನೆಕ್ಟ್ ಮಾಡಿ ಫಸ್ಟ್ ಕ್ಯಾಮ್ರಾ ರನ್ ಮಾಡಿದ್ರೆ ನಮಗೆ ರೆಕಾರ್ಡಿಂಗ್ ಪ್ಲೇ ಆಗುತ್ತೆ. ಓಕೆನಾ. ನಾನು ಇವಾಗ ಎಕ್ಸಿಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀವು ಕ್ಯಾಮ್ರಾ ಸೆಟಪ್ನ ಸಿಂಪಲಾಗಿ ಮಾಡ್ಕೊಳ್ಬೋದು. ನಿಮಗೆ ನೋಡಿ ಈ ರೀತಿ ಕನೆಕ್ಟ್ ಮಾಡಿ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ಮುಗೀತು. ಇಷ್ಟೇ ಸೆಟಪ್, ಬೇಸಿಕ್ ಸೆಟಪ್. ಓಕೆನಾ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.